ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ಅರ್ಧ ಲೀಟ್ರು ನೀರನ್ನು ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು. ಈ ನೀರು ಚೆನ್ನಾಗಿ ಕುದಿ ಬರಬೇಕು. ಆವಾಗ ಒಂದು ಬೌಲ್ ಜೋಳದ ಹಿಟ್ಟನ್ನು ಅದಕ್ಕೆ ಸೇರಿಸ್ಕೊಂಡು ನೀರಲ್ಲಿ ಜೋಳದ ಹಿಟ್ಟು ಚೆನ್ನಾಗಿ ಬೇಯಬೇಕು. ನೀರು ನೋಡಿ ಚೆನ್ನಾಗಿ ಮೇಲೆ ಉಕ್ಕಿ ಬಂದರೆ ಬೆಂದಿದೆ ಅಂತ. ಏನಿಲ್ಲ ಅಂದರೂ ಇದರಲ್ಲಿ ಒಂದು 20ರಿಂದ ಒಂದು 25 ರೊಟ್ಟಿ ಹಾಕ್ಬೋದು. ನೀರು ಉಕ್ಕಿ ಬರ್ತಿದೆ. ಇವಾಗ ನಾವು ಇದನ್ನು ಕೂಡಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ಕೂಡಿಸ್ಕೋಬೇಕು. ನಂತರ ಕೆಳಗಿಳಿಸಿ ಸ್ವಲ್ಪ ಬಿಸಿ ಆರಿದ್ಮೇಲೆ ಒಣ ಜೋಳದ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ಇದನ್ನು ಹಿಟ್ಟನ್ನು ಚೆನ್ನಾಗಿ ನಾದದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ನಾದ್ಕೊಂಡು ಒಂದು ಗುಳಿಗೆ ತಗೊಂಡು ರೊಟ್ಟಿ ಹಾಕೋಣ. ನೋಡಿ, ಈ ಥರ ಕೈಯಲ್ಲಿ ಗುಳಿಗೆ ಮಾಡಿಕೊಂಡ್ರೆ ಆಕಾರ ರೌಂಡ್ಗೆ ಚೆನ್ನಾಗಿ ಬರುತ್ತೆ ಅಂತ. ಬಡಿಯೋಣ. ಇವಾಗ ಕಾದಿರೋ ತವ ಮೇಲೆ ಹಾಕೊಳ್ಳೋಣ. 10 ಸೆಕೆಂಡ್ಸ್ ರೊಟ್ಟಿ ಬೆಂದ ಮೇಲೆ ಅದಕ್ಕೆ ನೀರು ಹಚ್ಕೋಬೇಕು. ಈ ಥರ ಒಂದು ಬಟ್ಟೆ ತಗೊಂಡು ನೀರು ಹತ್ಕೊಂಡು ರೊಟ್ಟಿಗೆ ನೀರು ಹಚ್ಕೊಂಡು ರೊಟ್ಟಿನ ಉಲ್ಟಾ ತಿರುಗಿಸಿ ಹಾಕಬೇಕು. ಇವಾಗ ಚೆನ್ನಾಗಿ ಬೇಯಬೇಕದು ರೊಟ್ಟಿ. ಬೆಂದ ನಂತರ ಜೋಳದ ರೊಟ್ಟಿ ರೆಡಿ.